ದರ್ಶನ್ ಜಾಮೀನು ಭವಿಷ್ಯ ಕಪಿಲ್ ಸಿಬಲ್ ಕೈಯಲ್ಲಿದೆ. ಇವತ್ತು ವಾದವನ್ನ ಮಂಡಿಸಲಿಕ್ಕೆ ಹಿರಿಯ ವಕೀಲ ಕಪಿಲ್ ಸಿಬಲ್ ಮುಂದಾಗ್ತಾರೆ. ನ್ಯಾಯಮೂರ್ತಿಗಳೆತ್ತಿದಂತಹ ಪ್ರಶ್ನೆಗಳಿಗೆ ಕಪಿಲ್ ಸಿಬಲ್ ಉತ್ತರಿಸಲೇಬೇಕು. ಸಿಬಲ್ ವಾದ ಮನವರಿಕೆ ಆದ್ರೆ ಅಷ್ಟೇ ಬೇಲ್ ಮುಂದುವರಿಕೆ ಸಾಧ್ಯತೆ. ಇಲ್ಲದಿದ್ರೆ ಹೈಕೋರ್ಟ್ ನೀಡಿದ ಜಾಮೀನನ್ನ ರದ್ದು ಮಾಡುವಂತಹ ಸಾಧ್ಯತೆ ಹೆಚ್ಚಿದೆ. ಹೈಕೋರ್ಟ್ನ ಆದೇಶಕ್ಕೆ ಸಂಬಂಧಪಟ್ಟಂತೆ ಅರ್ಥಾತ್ ದರ್ಶನ್ಗೆ ಜಾಮೀನು ಕೊಟ್ಟಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅತೃಪ್ತಿಯನ್ನು ವ್ಯಕ್ತಪಡಿಸಿತ್ತು ಸುಪ್ರೀಂ ಕೋರ್ಟ್. ಹಾಗಾಗಿ ಇವತ್ತು ಕಪಿಲ್ ಸಿಬಲ್ ಯಾವ್ಯಾವ ಅಂಶವನ್ನು ಕೋರ್ಟ್ ಮಾಡಿ ವಾದವನ್ನು ಮಾಡ್ತಾರೆ ಅನ್ನೋದರ ಮೇಲೆ ದರ್ಶನ್ ಜಾಮೀನು ಭವಿಷ್ಯ ನಿರ್ಧಾರವಾಗುತ್ತೆ. ದರ್ಶನ್ 100ಕ್ಕೂ ಹೆಚ್ಚು ದಿನಗಳ ಕಾಲ ಜೈಲಿನಲ್ಲಿದ್ದರು. ಅದಾದ ಮೇಲೆ ಆರೋಗ್ಯದ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ, ಬೆನ್ನು ನೋವಿನ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ. ಅದಾದ ಮೇಲೆ ಅವರು ಜಾಮೀನನ್ನು ಪಡೆದುಕೊಂಡು ಹೊರಬಂದು ಈಗ ಸಿನಿಮಾ ಚಿತ್ರೀಕರಣದಲ್ಲೂ ಕೂಡ ಭಾಗಿಯಾಗಿದ್ದಾರೆ. ಪ್ರೆಸೆಂಟ್ ಥಾಯ್ಲ್ಯಾಂಡ್ನಲ್ಲಿದ್ದಾರೆ. ಸುಪ್ರೀಂ ಕೋರ್ಟ್ ಹಾಗಾದರೆ ಹೇಳಿದ್ದೇನು? ಕಳೆದ ಕಲಾಪದಲ್ಲಿ ಜಾಮೀನನ್ನು ನೀಡುವಾಗ ಹೈಕೋರ್ಟ್ ಸೂಕ್ತವಾಗಿ ತನ್ನ ವಿವೇಚನೆಯನ್ನು ಬಳಸಿಲ್ಲ ಅಂಥೇಳಿ ಕೋರ್ಟ್ ಮಾಡುವಂತಹ ಕೆಲಸವನ್ನು ಮಾಡಿತ್ತು. ರಾಜ್ಯ ಸರ್ಕಾರ ಸಲ್ಲಿಸಿರುವಂತಹ ದಾಖಲೆಗಳನ್ನು ನಾವು ಪರಿಶೀಲಿಸಿದ್ದೇವೆ ಅಂತ ಕೂಡ ಹೇಳಿತ್ತು. ಹೈಕೋರ್ಟ್ ಆದೇಶದಲ್ಲಿ ಚಡಪಡಿಕೆ ಎದ್ದು ಕಾಣ್ತಾ ಇದೆ. ಅರ್ಥಾತ್ ದರ್ಶನ್ಗೆ ಬೇಲ್ ಕೊಡಬೇಕು ಅನ್ನುವಂತಹ ಚಡಪಡಿಕೆ ಅಂಥೇಳಿ ಅಭಿಪ್ರಾಯವನ್ನು ವ್ಯಕ್ತಪಡಿಸಿತ್ತು. ಬೇಲ್ ನೀಡಲು ಹೇಗಾದರೂ ಒಂದು ಅಂಶ ಸಿಗಲಿ ಎನ್ನುವಂತಹ ಚಡಪಡಿಕೆ ಕಾಣ್ತಾ ಇದೆ. ಹೈಕೋರ್ಟ್ ಆದೇಶವನ್ನು ಹೇಗೆ ನೀಡಿವೆ ಅನ್ನೋದನ್ನು ನೀವು ಗಮನಿಸಿರಬಹುದು. ನಟ ದರ್ಶನ್ ಪರ ವಕೀಲ ಸಿಬಲ್ ಅವರಿಗೆ ಸುಪ್ರೀಂ ಕೋರ್ಟ್ ಪ್ರಶ್ನೆಯನ್ನು ಮಾಡಿತ್ತು. ಜಾಮೀನನ್ನು ಮುಂದುವರಿಸುವುದಕ್ಕೆ ಸಮರ್ಥವಾದಂತಹ ವಾದವನ್ನು ಮಂಡಿಸಿ ಅಂತ ಕೂಡ ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗಾಗಿ ಕಪಿಲ್ ಸಿಬಲ್ ಇವತ್ತಿನ ತಮ್ಮ ಆರ್ಗ್ಯುಮೆಂಟ್ನಲ್ಲಿ ಯಾವ್ಯಾವ ಅಂಶವನ್ನು ಕೋರ್ಟ್ ಮಾಡ್ತಾರೆ, ಯಾಕಾಗಿ ದರ್ಶನ್ಗೆ ಜಾಮೀನನ್ನು ಮುಂದುವರಿಸಬೇಕು ಅಂಥೇಳಿ ವಾದವನ್ನು ಮಂಡಿಸ್ತಾರೆ ಅನ್ನುವಂತಹ ಕುತೂಹಲ ಇದೆ. ಎಟ್ ದ ಸೇಮ್ ಟೈಮ್ ವಾದ ಪ್ರತಿವಾದವನ್ನು ಆಲಿಸಿದಂತಹ ಸುಪ್ರೀಂ ಕೋರ್ಟ್ ದರ್ಶನ್ ವಿಚಾರದಲ್ಲಿ ಇವತ್ತೇನೆ ಒಂದು ಮಹತ್ವದ ಆದೇಶ ಕೊಡುತ್ತೆ. ಆ ಮಹತ್ವದ ಆದೇಶ ವಿದೇಶ ಪ್ರವಾಸದಲ್ಲಿರುವಂತಹ ದರ್ಶನ್ಗೆ ನೆಮ್ಮದಿಯ ನಿಟ್ಟುಸಿರನ್ನು ಬಿಡುವಂತೆ ಮಾಡುತ್ತಾ ಅಥವಾ ಮತ್ತೊಮ್ಮೆ ಹೊಸ ಸಂಕಷ್ಟವನ್ನು ಫಜೀತಿಯನ್ನು ತಂದಿಡುತ್ತಾ ಕಾದು ನೋಡಬೇಕಿದೆ.